ಲೈಟ್ ಆಫ್ ಮಾಡಿ ಮೇಡಮ್, ಕಣ್ಣಿಗೆ ಚುಚ್ತಾ ಇದೆ. ಮೇಡಮ್ ನೆನ್ನೆ ಅಂತೂ ಮಾತಾಡಲಿಲ್ಲ. ಸಾವಿತ್ರಿ ಹೇಳ್ದಂಗೆ ಇವತ್ತು ಅವ್ರ ಕೋಪ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಸಮಾಧಾನ ಆಗಿರ್ತಾರೆ. ಇವತ್ತು ಹೋಗಿ ಏನೇನಾಯಿತು ಅಂತ ಎಲ್ಲ ವಿಷಯ ಮೇಡಮ್ಗೆ ಹೇಳ್ಬಿಡ್ಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಶ್ರಾವಣಿ ಮೇಡಮ್ನ ಮಾತಾಡ್ಸೋಕ್ಕೆ ಅಂತ. ಅಲ್ಲ, ಅವಳನ್ನ ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಅವಳು ವೀರೇಂದ್ರ ಸರ್ದೇಸಾಯಿ ಎಜುಕೇಶನ್ ಮಿನಿಸ್ಟರ್ ಮಗಳು. ನೀನ್ ಡೈರೆಕ್ಟ್ ಆಗಿ ಪರ್ಸನಲ್ ಆಗಿ ಹೋಗಿ ಮಾತಾಡ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ಅಲ್ಲ, ನಿನ್ನಂತವ್ರನ್ನೆಲ್ಲ ಏನ್ ಮಾಡ್ಬೇಕು? ಏನು ಹೇಳ್ತಿದ್ದೀರಾ ಮೇಡಮ್? ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಿರೋದು ಇದೇನು ಹೊಸದಲ್ಲ ಅಲ್ವಾ? ಮುಂಚೆನೂ ಅವ್ರನ್ನ ಮಾತಾಡ್ಸೋದಕ್ಕೆ ನೋಡೋದಕ್ಕೆ ಅಂತ ಹೋಗ್ತಿದ್ನಲ್ಲ. ಅದೇ ನಾವು ಮಾಡಿದ ತಪ್ಪು. ನಿಮ್ಮಿಬ್ರು ಮಾತಾಡಕ್ ಬಿಟ್ಟಿದ್ದಕ್ಕೆ ನಿಮ್ಮಿಬ್ರು ಮಧ್ಯೆ ಸಲಿಗೆ ಬೆಳೆದಿತ್ತು. ನೀನು ನನ್ನ ತಮ್ಮ ಹೇಳೋ ಕೆಲಸನ ಮಾಡಿಕೊಂಡು ಬಿದ್ದಿರೋ ಕೆಲಸದವನು. ಹಾಗೇ ಇರಬೇಕು. ಹೋಗಿಲಿಂದ. ಮೇಡಮ್ ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲ. ಇಲ್ಲ, ಆಗಲ್ಲ ಅಂತ ಹೇಳಿದ್ನಲ್ಲ. ಹೋಗೋ. ಮೇಡಮ್ ಒಂದ್ಸಲ ಮೇಡಮ್ ನಾ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಮೇಡಮ್, ಪ್ಲೀಸ್. ಅಲ್ಲ, ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವಾ? ವೀರು ನೀನು ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ, ಅದಕ್ಕೆ ನೀನ್ ಹೀಗೆಲ್ಲ ಆಡ್ತಿರೋದು. ಈಗ ವೀರುನೇ ನಿಮ್ಮಿಬ್ರು ಮದುವೆ ಕ್ಯಾನ್ಸಲ್ ಮಾಡಿದಾನಲ್ಲ, ಅದು ಮೀರಿ ನೀನ್ ಅಲ್ಲಿಗೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ಕೆಲಸದವನಾಗಿದ್ರೇನೆ ಸರಿ. ಹೌದು ಮೇಡಮ್, ನಾನು ಕೆಲ್ಸದವನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಅಳಿಯ ಅಲ್ಲ ಅಂತ ಹೇಳಿದ ಯಜಮಾನ್ರೆ ಎಷ್ಟೊಂದು ಸಲ ನನ್ನ ಈ ಮನೆ ಮಗ ಅಂತ ಹೇಳಿದಾರಲ್ವಾ ಮೇಡಮ್. ನಾನು ಆ ಸಲಿಗೆನ ದುರುಪಯೋಗ ಪಡಿಸ್ಕೋತಾ ಇದ್ದೀನ ಮೇಡಮ್, ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಲ್ವಾ. ಒಂದೇ ಒಂದ್ಸಲ ಮಾತಾಡ್ಸ್ಕೊಂಡ್ಬರ್ತೀನಿ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನು ಈ ಮನೆ ಮಗ ಅಂತ ನೀನ್ ಹೇಳ್ಬಿಟ್ರೆ ನಾವು ಅದನ್ನು ಒಪ್ಕೊಂಡ್ಬಿಡ್ಬೇಕಾ? ಸರಿ ಬಿಡು, ಈಗಲೂ ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ನೀನ್ ಹೋಗಿ ಅವಳನ್ನ ಮಾತಾಡ್ಸು. ಅವಳೇನಾದ್ರೂ ಮಾತಾಡಿದ್ರೆ ನಾನಿನ್ಯಾವತ್ತೂ ನಿನ್ನ ದಾರಿಗೆ ಅಡ್ಡ ಬರಲ್ಲ. ಆದ್ರೆ ಅವಳೇನಾದ್ರೂ ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನೀನು ಅವಳನ್ನು ಮಾತಾಡ್ಸೋ ಪ್ರಯತ್ನ ಪಡಬಾರ್ದು, ಈ ಕಡೆನೂ ಬರಬಾರ್ದು. ಕಾಲೇಜ್ ಹಾಗೆ ಈ ಮನೆ ಮಗ ಅದು ಇದು ಅಂತ ಹೇಳ್ಕೊಳ್ತಿದ್ಯಲ್ಲ, ಅದನ್ನ ನನ್ನ ಮುಂದೆ ಆಡಬಾರ್ದು. ನನಗೆ ಹೋಗ್ಬೋದಾ ಮೇಡಮ್, ಮಾತಾಡ್ಸ್ಬೋದಾ? ಇದೊಂದೇ ಒಂದು ಅವಕಾಶ. ಮೇಡಮ್ ಮೇಡಮ್ ಒಂದು ನಿಮಿಷ ಬಾಗಿಲು ತೆಗಿತೀರಾ ಮೇಡಮ್? ನಾನು ನಿಮ್ಮ ಹತ್ರ. ಚಿಕ್ಕಮ್ಮ, ಸಾವಿತ್ರಿ, ಯಾರಿದ್ದೀರಾ ಅಲ್ಲಿ? ಅಮ್ಮ, ಅಮ್ಮ. ವರ್ಹ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಇಷ್ಟು ದಿನ ಆದ್ಮೇಲೆ ನಿನ್ಗೆ ನಾವೆಲ್ಲ ನೆನಪದ್ವಾ? ಈಗ ಬಂದಿದ್ಯಾ? ಏನ್ ಮಾಡ್ಲಿ ಅಮ್ಮ, ಅತ್ತೆ ಬಗ್ಗೆ ನಿನಗೆ ಗೊತ್ತು. ಅವ್ರ ಮಾತನ್ನ ಮೀರಿ ನಾನು ಹೇಗೆ ಬರೋಕ್ಕಾಗತ್ತೆ ಹೇಳು? ಅತ್ತೆ ಸೊಸೆ ಸಂಬಂಧ ಅಂದರೆ ಹಾಲು ಜೇನಿನ ಥರ ಇರಬೇಕು. ಶ್ರಾವಣಿ ಮೇಡಮ್ ಅವರು ನಮ್ಮಮ್ಮ ಎಷ್ಟು ಚೆನ್ನಾಗಿದ್ರು, ಯಾರು ಕೆಟ್ಟ ಕಣ್ಣು ಬಿತ್ತೋ ಏನೋ ಹೀಗೆಲ್ಲ ಆಗೋಯ್ತು. ಶ್ರಾವಣಿ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು ಕೇಳಿ ಬೇಜಾರಾಯ್ತು. ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ರಾವಣಿ ಮನೆಗೆ ಬಂದಾಗ ನಾವೆಲ್ಲ ಎಷ್ಟು ಕೋಪ ಮಾಡ್ಕೊಂಡಿದ್ವಿ ಅವ್ರ ಮೇಲೆ. ಅವ್ರನ್ನ ನಿಂದಿಸಿದ್ವಿ, ಅವ್ರ ಮನಸ್ಸನ್ನು ನೋವು ಮಾಡಿದ್ವಿ. ಅವ್ರ ಮನೆಯಿಂದ ಹೋದ್ಮೇಲೆ ಮನೆಯೆಲ್ಲ ಬಿಕ್ಕು ಅನ್ನಿಸ್ತಿದೆ. ಮನೆನೇ ಆಗಿಲ್ಲ. ಅತ್ತೆ,
ಓ ವರ, ನೀನು ಇಲ್ಲೇ ಇದೆಯಾ? ಇನ್ ಮುಂದೆ ಇದು ನನ್ನ ಮನೆನೇ ಅಲ್ವಾ? ನೋಡಿ, ನನ್ನ ಅತ್ತಿಗೆನೆ ನನಗ್ ನಾದ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಏನ್ ಹೇಳ್ತಿದ್ಯಾ ಶ್ರೀವಲ್ಲಿ? ಹೇಳೋಕ್ ಏನಿದೆ ವರ? ಅಲ್ಲ, ನನ್ನ ಅತ್ತೆ ಅಂತ ಕರೆದ್ಮೇಲೆ ನಿನಗ್ ಗೊತ್ತಾಗ್ಬೇಕಾಗಿತ್ತಲ್ವಾ? ಏನತ್ತೆ ಇದು? ನೀವು ಆಂಟಿ ಅಂತ ಕರೆಯಕ್ ಹೇಳಿದ್ರಿ, ಶ್ರಾವಣಿಗ್ ಬೇಜಾರಾಗ್ಬಾರ್ದು, ನೋಡೋರು ತಪ್ಪು ತಿಳ್ಕೊಬಾರ್ದು ಅಂತನೂ ಹೇಳಿದ್ರಿ. ಆದ್ರೆ ಈಗ ಅವಳು ಮಾಡಿರೋ ಮೋಸ ನೋಡಿದ್ರೆ ನಾನ್ ನಿಮ್ಮನ್ನ ಅತ್ತೆ ಅಂತ ಕರೆಯೋದೇ ಸರಿ ಅಂತ ಅನ್ಸುತ್ತೆ. ನೀವೆಲ್ರೂ ಪಾಪದವರು ಅಂತ ಅವಳು ಯಾವ ರೀತಿ ಮೋಸ ಮಾಡ್ಬಿಟ್ಲು ನೋಡಿ. ಹೋಗ್ಲಿ ಬಿಡಿ, ಹೇಗಿದ್ರು ಅವಳು ಶಾಶ್ವತವಾಗಿ ಮನೆಯಿಂದ ಈಚೆ ಹೋದ್ಲಲ್ಲ, ಅಷ್ಟು ಸಾಕು. ಅವಳು ಮಾಡಿರೋ ಮೋಸಕ್ಕೆ ತಕ್ಕ ಶಾಸ್ತಿನೇ ಅನುಭವಿಸಿದಾಳೆ. ನನ್ನ ಪ್ರೀತಿ ಎಷ್ಟು ನಿಜವಾದ್ದು ಅಲ್ವಾ? ಅದಕ್ಕೆ ಸುಬ್ಬು ನನಗೆ ವಾಪಸ್ ಸಿಕ್ಕಿದ್ದಾನೆ. ಶ್ರೀವಲ್ಲಿ, ಏನ್ ಹೇಳ್ತಿದ್ಯಾ ನೀನು? ಸುಬ್ಬು ನಿನಗ್ ಸಿಗೋದಾ? ಸುಬ್ಬು ಯಾವತ್ತಿದ್ರು ನನ್ನ ಸ್ವತ್ತು. ನ್ಯಾಯವಾಗಿ ಸುಬ್ಬು ನನಗೇ ಸೇರ್ಬೇಕು.